ನಮಸ್ಕಾರ. ವಿಡಿಯೋ ನೋಡೋಕೆ ಬಂದಿರೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ವಿಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ಇವತ್ತಿನ ವಿಚಾರ ನೋಡೋದಾದರೆ, ನಾರ್ತ್ ವೆಸ್ಟರ್ನ್ ರೈಲ್ವೆಯಲ್ಲಿ ಹುದ್ದೆಗಳು ಖಾಲಿ ಇದ್ದು, ಅದು ಯಾವ ಹುದ್ದೆ ಅಂತ ನೋಡೋದಾದರೆ ಅಪ್ರೆಂಟಿಸ್ನ ಹುದ್ದೆಗಳು ಖಾಲಿ ಇದ್ದು, ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು 10/11/2024 ಪ್ರಾರಂಭವಾಗಿದ್ದು 10/12/2024 11:59 ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕವಾಗಿರುತ್ತದೆ. 6/11/2024 ಈ ನೋಟಿಫಿಕೇಷನ್ ಹೊರಡಿಸಲಾಗಿದ್ದು, ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದ್ದು, ರಾತ್ರಿ 11:59 ಕಾಲಾವಕಾಶ ಇರುತ್ತದೆ. ಇನ್ನು ಈ ಹುದ್ದೆಗೆ ಆಯ್ಕೆ ವಿಧಾನವನ್ನು ನೋಡುವುದಾದರೆ, ಬೇಸಿಕ್ ಆಫ್ ಮೆರಿಟ್ ಲಿಸ್ಟ್ನ ಮುಖಾಂತರ ಈ ಹುದ್ದೆಗೆ ಆಯ್ಕೆ ಮಾಡಲಾಗುತ್ತಿದ್ದು, ನೀವು ಪಡೆದಿರುವ ಮಾರ್ಕ್ಸ್ನ ಮೂಲಕ ನಿಮ್ಮ ಮೆರಿಟ್ ಲಿಸ್ಟನ್ನು ಪ್ರಿಪೇರ್ ಮಾಡಲಾಗುತ್ತದೆ. 50% ಮಾರ್ಕ್ಸ್ಗಳನ್ನು ಹೊಂದಿರಬೇಕು ಹಾಗೂ ಪ್ಲಸ್ ITI ಮಾಡಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತದೆ. ಒಂದು ವೇಳೆ ಇಬ್ಬರು ಅಭ್ಯರ್ಥಿಗಳು ಒಂದೇ ರೀತಿಯ ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿದ್ದರೆ ಅಂಥ ಅಭ್ಯರ್ಥಿಗಳನ್ನು ಅವರ ಏಜ್ನ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ ಹಾಗೂ ಮೊದಲು ಯಾರು ಮ್ಯಾಟ್ರಿಕ್ಯುಲೇಷನ್ ಎಕ್ಸಾಮನ್ನು ಪಾಸಾಗಿರುತ್ತಾರೋ ಅಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಾಗುವುದು. ಇನ್ನು ಈ ಹುದ್ದೆಯ ಫೈನಲ್ ಮೆರಿಟ್ ಲಿಸ್ಟನ್ನು ಡಿವಿಯೇಷನ್ ವೈಸ್, ಯೂನಿಟ್ ವೈಸ್, ಟ್ರೇಡ್ ವೈಸ್ ಹಾಗೂ ಕಮ್ಯುನಿಟಿ ವೈಸ್ ಹಾಗೂ ಅವರ ಪರ್ಸೆಂಟೇಜ್ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ಪ್ರಿಪೇರ್ ಮಾಡಲಾಗುತ್ತದೆ. ಫೈನಲ್ ಮೆರಿಟ್ ಲಿಸ್ಟ್ ಪ್ರಿಪೇರ್ ಆದಂಥ ಅಭ್ಯರ್ಥಿಗಳು ವೆರಿಫಿಕೇಷನ್ ಆಫ್ ಒರಿಜಿನಲ್ ಟೆಸ್ಟಿಫಿಕೇಷನ್ ಮತ್ತು ಪ್ರೊಡಕ್ಷನ್ ಆಫ್ ಮೆಡಿಕಲ್ ಸರ್ಟಿಫಿಕೇಟನ್ನು ಅಟ್ಯಾಚ್ ಮಾಡಬೇಕಾಗಿರುತ್ತದೆ ಅಥವಾ ಸಬ್ಮಿಟ್ ಮಾಡಬೇಕಾಗಿರುತ್ತದೆ. ಇನ್ನು ಈ ಹುದ್ದೆಗಳು ಯಾವ್ಯಾವ ಡಿವಿಯೇಷನಲ್ಲಿ ಇದೆ ಅಂತ ನೋಡುವುದಾದರೆ, ಮೊದಲಿಗೆ ಡಿವಿಯೇಷನ್ ರೈಲ್ವೆ ಮ್ಯಾನೇಜರ್ ಆಫೀಸ್ ಅಜ್ಮೀರ್, ಎರಡನೆಯದಾಗಿ ಡಿವಿಯೇಷನ್ ರೈಲ್ವೆ ಮ್ಯಾನೇಜರ್ ಆಫೀಸ್ ಬಿಕಾನೇರ್, ಮೂರನೆಯದಾಗಿ ಡಿವಿಯೇಷನ್ ರೈಲ್ವೆ ಮ್ಯಾನೇಜರ್ ಆಫೀಸ್ ಜೈಪುರ್, ನಾಲ್ಕನೆಯದಾಗಿ ಡಿವಿಯೇಷನ್ ರೈಲ್ವೆ ಆಫೀಸ್ ಜೋಧ್ಪುರ್, ಐದನೇದಾಗಿ BTC ಕ್ಯಾರೇಜ್ ಅಜ್ಮೀರ್, ಆರನೇದಾಗಿ BTC ಲೋಕೋ ಅಜ್ಮೀರ್, ಏಳನೇದಾಗಿ ಕ್ಯಾರೇಜ್ ವರ್ಕ್ಶಾಪ್ ಬಿಕಾನೇರ್, ಎಂಟನೇದಾಗಿ ಕ್ಯಾರೇಜ್ ವರ್ಕ್ಶಾಪ್ ಜೋಧ್ಪುರ್ನಲ್ಲಿ ಹುದ್ದೆಗಳು ಖಾಲಿ ಇರುತ್ತವೆ. ಈ 8 ಡಿವಿಯೇಷನಲ್ಲಿ ಹುದ್ದೆಗಳು ಖಾಲಿ ಇದ್ದು, ಇನ್ನು ಯಾವ ಯೂನಿಟ್ಸ್ನಲ್ಲಿ ಎಷ್ಟು ಹುದ್ದೆಗಳು ಇದೆ ಎಂದು ನೋಡುವುದಾದರೆ, DRM ಆಫೀಸ್ ಅಜ್ಮೀರ್ನಲ್ಲಿ ಎಲೆಕ್ಟ್ರಿಷಿಯನ್ಸ್ನ ಕೋಚಿಂಗ್ನ 40 ಹುದ್ದೆಗಳು, ಎಲೆಕ್ಟ್ರಿಷಿಯನ್ನ ಪವರ್ ಡಿಪಾರ್ಟ್ಮೆಂಟ್ನಲ್ಲಿ 30 ಹುದ್ದೆಗಳು, ಎಲೆಕ್ಟ್ರಿಷಿಯನ್ನ TRDಯಲ್ಲಿ 50 ಹುದ್ದೆಗಳು, ಕಾರ್ಪೆಂಟರ್ನ 25 ಹುದ್ದೆಗಳು, ಪೇಂಟರ್ನ 20 ಹುದ್ದೆಗಳು, ಮಾಸನ್ಸ್ನ 30 ಹುದ್ದೆಗಳು, ಪೈಪ್ ಫಿಟ್ಟರ್ನ 20 ಹುದ್ದೆಗಳು, ಫಿಟ್ಟರ್ನ 50 ಹುದ್ದೆಗಳು, ಕಾರ್ಪೆಂಟರ್ನ ಮೆಚ್ ಡಿಪಾರ್ಟ್ಮೆಂಟ್ನ 25 ಹುದ್ದೆಗಳು, ಡೀಸೆಲ್ ಮೆಕ್ಯಾನಿಕ್ನ 150 ಹುದ್ದೆಗಳು ಖಾಲಿ ಇದ್ದು, ಒಟ್ಟು 440 ಹುದ್ದೆಗಳು ಖಾಲಿ ಇವೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ITI ಪಾಸಾಗಿರಬೇಕಾಗಿರುತ್ತದೆ ಹಾಗೂ ರಿಸರ್ವ್ ಟ್ರೈನಿಂಗ್ ಸ್ಲಾಟ್ ಫಾರ್ XSM ಅಭ್ಯರ್ಥಿಗಳಿಗೆ ಒಟ್ಟು 13 ಹುದ್ದೆಗಳು ಖಾಲಿ ಇರುತ್ತವೆ. ಇನ್ನು ಎರಡನೇ ಡಿವಿಯೇಷನ್ ಆದ DRM ಆಫೀಸ್ನ ಬಿಕಾರ್ನ ಎಷ್ಟು ಹುದ್ದೆಗಳು ಇದೆ ಅಂತ ನೋಡೋದಾದರೆ, ಫಿಟ್ಟರ್ ಇನ್ ಮೆಕ್ಯಾನಿಕಲ್ನ ಡಿಪಾರ್ಟ್ಮೆಂಟ್ನ 207 ಹುದ್ದೆಗಳು ಖಾಲಿ ಇದ್ದು, ಪವರ್ ಎಲೆಕ್ಟ್ರಾನಿಕ್ನ 84 ಹುದ್ದೆಗಳು ಖಾಲಿ ಇದ್ದು, ಎಲೆಕ್ಟ್ರಿಷಿಯನ್ನ ಕೋಚಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ 110 ಹುದ್ದೆಗಳು ಖಾಲಿ ಇದ್ದು, ಎಲೆಕ್ಟ್ರಿಷಿಯನ್ನ TRDಯಲ್ಲಿ 61 ಹುದ್ದೆಗಳು ಖಾಲಿ ಇದ್ದು, ವೆಲ್ಡರ್ ಗ್ಯಾಸ್ ಆ್ಯಂಡ್ ಎಲೆಕ್ಟ್ರಿಕ್ನ 18 ಹುದ್ದೆಗಳು ಖಾಲಿ ಇದ್ದು, ವೆಲ್ಡರ್ ಗ್ಯಾಸ್ ಮತ್ತು ಎಲೆಕ್ಟ್ರಿಕ್ನ ಮೆಕ್ನ ಡಿಪಾರ್ಟ್ಮೆಂಟ್ನ 2 ಹುದ್ದೆಗಳು ಖಾಲಿ ಇವೆ. ಈ ಎಲ್ಲ ಒಟ್ಟು ಹುದ್ದೆಗಳು 482 ಹುದ್ದೆಗಳು ಖಾಲಿ ಇದ್ದು ಹಾಗೂ XSMನ 15 ಹುದ್ದೆಗಳು ಖಾಲಿ ಇವೆ. ಇನ್ನು ಈ ಹುದ್ದೆಗೂ ಕೂಡ ITI ಪಾಸಾಗಿರೋದರೆ ಸಾಕಾಗುತ್ತದೆ. ಇನ್ನು ಮೊದಲನೇ ಬಾರಿಗೆ ನಮ್ಮ ಚಾನಲಲ್ಲಿ ವಿಡಿಯೋ ನೋಡ್ತಿರೋ ಅಂಥವ್ರು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಕೂಡ ಜಾಯ್ನ್ ಆಗಿ, ಅದರಲ್ಲಿ ವರ್ಕ್ ಫ್ರಮ್ ಹೋಮ್ ಮತ್ತು ಈ ಹುದ್ದೆಗಳ ನೋಟಿಫಿಕೇಷನ್ಗಳನ್ನು ನೀಡಲಾಗಿರುತ್ತದೆ.
ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ. ಇನ್ನು ಈ ಹುದ್ದೆಯ 3ನೇ ಡಿವಿಷನ್ ಆದ ಜೈಪುರ್ನಲ್ಲಿ ಫಿಟ್ಟರ್ನ 306 ಹುದ್ದೆಗಳು ಖಾಲಿವೆ. ಎಲೆಕ್ಟ್ರಿಷಿಯನ್ನ 92 ಹುದ್ದೆಗಳು ಖಾಲಿವೆ. ಎಲೆಕ್ಟ್ರಿಷಿಯನ್ನ 91 ಹುದ್ದೆಗಳು ಖಾಲಿವೆ. ಎಲೆಕ್ಟ್ರಿಷಿಯನ್ನ TDR ಡಿಪಾರ್ಟ್ಮೆಂಟ್ನಲ್ಲಿ 43 ಹುದ್ದೆಗಳು ಖಾಲಿವೆ. ಒಟ್ಟು 532 ಹುದ್ದೆಗಳು ಖಾಲಿ ಇದ್ದು XSMನ ಅಭ್ಯರ್ಥಿಗಳಿಗೆ 16 ಹುದ್ದೆಗಳು ಖಾಲಿವೆ. ಹಾಗೂ ಈ ಹುದ್ದೆಗೂ ಕೂಡ ITI ಪಾಸಾಗಿದ್ದರೆ ಸಾಕು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಯ 4ನೇ ಡಿವಿಷನ್ ಆದ ಜೋಧ್ಪುರ್ನಲ್ಲಿ ಡೀಸೆಲ್ ಮೆಕ್ಯಾನಿಕ್ನ 24 ಹುದ್ದೆಗಳು ಖಾಲಿವೆ. ಮೆಕ್ಯಾನಿಕಲ್ ಫಿಟ್ಟರ್ನ 22 ಹುದ್ದೆಗಳು ಖಾಲಿವೆ. ರೆಫ್ರಿಜರೇಷನ್ ಆ್ಯಂಡ್ ಏರ್ನ ಡಿಪಾರ್ಟ್ಮೆಂಟ್ನಲ್ಲಿ 6 ಹುದ್ದೆಗಳು ಖಾಲಿವೆ. ಎಲೆಕ್ಟ್ರಿಷಿಯನ್ನ 15 ಹುದ್ದೆಗಳು ಖಾಲಿವೆ. ಒಟ್ಟು 67 ಹುದ್ದೆಗಳು ಖಾಲಿ ಇದ್ದು ಇನ್ನು ಅಭ್ಯರ್ಥಿಗಳಿಗೆ 1 ಹುದ್ದೆ ಖಾಲಿ ಇದೆ. ಇನ್ನು ಈ ಹುದ್ದೆಗೆ ಕೂಡ ITI ಪಾಸಾಗಿದ್ದರೆ ಸಾಕು. ಇನ್ನು ಈ ಹುದ್ದೆಯ 5ನೇ ಡಿವಿಷನ್ ಆದ ಅಜ್ಮೀರ್ನಲ್ಲಿ ಪೇಂಟರ್ನ 6 ಹುದ್ದೆಗಳು, ಫಿಟ್ಟರ್ನ 59 ಹುದ್ದೆಗಳು, ವೆಲ್ಡರ್ನ 5 ಹುದ್ದೆಗಳು, ಒಟ್ಟು 70 ಹುದ್ದೆಗಳು ಖಾಲಿವೆ. XSMನ 2 ಹುದ್ದೆಗಳು ಖಾಲಿವೆ. ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ನ ಎಲೆಕ್ಟ್ರಿಷಿಯನ್ನ ಹುದ್ದೆಗೆ 29 ಹುದ್ದೆಗಳು ಖಾಲಿವೆ. ಹಾಗೂ ಈ ಹುದ್ದೆಗೂ ITI ಪಾಸಾಗಿದ್ದರೆ ಸಾಕು. ಇನ್ನು ಈ ಹುದ್ದೆಯ 6ನೇ ಡಿವಿಷನ್ ಆದ ETC ಲೋಕೋ ಅಜ್ಮೀರ್ನ DSL ಮಿಷಿನ್ಸ್ನ 15 ಹುದ್ದೆಗಳು, ಫಿಟ್ಟರ್ನ 20 ಹುದ್ದೆಗಳು, ವೆಲ್ಡರ್ನ 34 ಹುದ್ದೆಗಳು, ಒಟ್ಟು 69 ಹುದ್ದೆಗಳು ಖಾಲಿ ಇದ್ದು ರಿಸರ್ವೇಷನ್ನ 2 ಹುದ್ದೆಗಳು ಖಾಲಿವೆ. ಹಾಗೂ ಈ ಹುದ್ದೆಗೂ ಕೂಡ ಸೇಮ್ ಕ್ವಾಲಿಫಿಕೇಷನ್. ಈ ಹುದ್ದೆಯ 7ನೇ ಯೂನಿಟ್ ಆದ ಬಿಕಾರ್ನ ಫಿಟ್ಟರ್ನ 14 ಹುದ್ದೆಗಳು, ವೆಲ್ಡರ್ನ 9 ಹುದ್ದೆಗಳು, ಎಲೆಕ್ಟ್ರಿಷಿಯನ್ನ 9 ಹುದ್ದೆಗಳು, ಒಟ್ಟು 32 ಹುದ್ದೆಗಳು ಖಾಲಿ ಇದ್ದು 1 ರಿಸರ್ವ್ ಹುದ್ದೆ ಆಗಿರುತ್ತದೆ. ಈ ಹುದ್ದೆಗೆ ಸೇಮ್ ಕ್ವಾಲಿಫಿಕೇಷನ್ ಇರುವಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದು. ಇನ್ನು ಈ ಹುದ್ದೆಯ 8ನೇ ಹುದ್ದೆ ಹಾಗೂ ಕೊನೆಯ ಯೂನಿಟ್ ಆದ ಜೋಧ್ಪುರ್ನಲ್ಲಿ ಫಿಟ್ಟರ್ನ 30 ಹುದ್ದೆಗಳು, ಕಾರ್ಪೆಂಟರ್ನ 15 ಹುದ್ದೆಗಳು, ವೆಲ್ಡರ್ನ 8 ಹುದ್ದೆಗಳು, ಪೇಂಟರ್ನ 9 ಹುದ್ದೆಗಳು, ಮೆಕ್ಯಾನಿಕ್ ಮಿಷಿನ್ಸ್ ಟೂಲ್ಸ್ ಆ್ಯಂಡ್ ಮೇಂಟೆನೆನ್ಸ್ನ 5 ಹುದ್ದೆಗಳು, ಮಿಷಿನಿಸ್ಟ್ನ 3 ಹುದ್ದೆಗಳು, ಒಟ್ಟು 70 ಹುದ್ದೆಗಳು ಖಾಲಿ ಇದ್ದು ರಿಸರ್ವೇಷನ್ನಲ್ಲಿ 1 ಹುದ್ದೆ ಖಾಲಿ ಇದೆ. ಹಾಗೂ ಈ ಹುದ್ದೆಗೂ ಕೂಡ ITI ಪಾಸಾಗಿದ್ದರೆ ಸಾಕು. ಇನ್ನು ಈ ಹುದ್ದೆಗೆ ITI ಪಾಸಾಗಿರುವಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಯಾರು ಫೈನಲ್ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡುತ್ತಿರುವಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಅಗತ್ಯ ಇರುವುದಿಲ್ಲ. ಇನ್ನು ಈ ಹುದ್ದೆಯ ಎಲಿಜಿಬಿಲಿಟಿ ಕಂಡೀಷನನ್ನು ನೋಡುವುದಾದರೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ 15 ವರ್ಷ ಕಂಪ್ಲೀಟ್ ಆಗಿರಬೇಕು ಹಾಗೂ 24 ವರ್ಷ ಅಥವಾ 24 ವರ್ಷ ಒಳಗಿರುವಂಥ ಅಭ್ಯರ್ಥಿ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಹಾಗೂ ಈ ಹುದ್ದೆಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದ್ದು 5 ವರ್ಷ SC/ST ಕ್ಯಾಟಗರಿಗೆ, 3 ವರ್ಷ OBC ಕ್ಯಾಟಗರಿಗೆ ಇರುತ್ತದೆ. ಹಾಗೂ PWBD ಅಭ್ಯರ್ಥಿಗೆ 10 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದ್ದು ಎಕ್ಸ್ ಸರ್ವಿಸ್ ಮೆನ್ಸ್ ಅಭ್ಯರ್ಥಿಗಳಿಗೆ 10 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಹಾಗೂ ಡಿಫೆನ್ಸ್ ಫೋರ್ಸ್ನ ಅಭ್ಯರ್ಥಿಗೆ ಪ್ಲಸ್ 3 ಇಯರ್ಸ್ ಪ್ರೊವೈಡ್ ಮಾಡಲಾಗುತ್ತದೆ. ಅದು ಅವರು 6 ಮಂತ್ಸ್ ಸರ್ವಿಸ್ ಮಾಡಿರಬೇಕಾಗಿರುತ್ತದೆ, ಅಂದರೆ ಕೆಲಸ ನಿರ್ವಹಿಸಿರಬೇಕಾಗಿರುತ್ತದೆ. ಹಾಗೂ ಬೆನಿಫಿಟ್ಸ್ ಅಥವಾ ಏಜ್ ರಿಲ್ಯಾಕ್ಸೇಷನ್ ಕೋರುವಂಥ ಅಭ್ಯರ್ಥಿಗಳು SC/ST ಕ್ಯಾಟಗರಿಗೆ ಸೇರಿದಂಥ ಅಭ್ಯರ್ಥಿಗಳಾಗಿದ್ದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕಾಗಿರುತ್ತದೆ. ಹಾಗೂ OBC ಅಭ್ಯರ್ಥಿಗಳು ಕೂಡ ಸರ್ಟಿಫಿಕೇಟ್ ಮತ್ತು ನಾನ್ ಕ್ರೀಮಿ ಲೇಯರ್ನ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕಾಗಿರುತ್ತದೆ. EWS ಅಭ್ಯರ್ಥಿಗಳಾಗಿದ್ದಲ್ಲಿ EWS ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕಾಗಿರುತ್ತದೆ. ಎಕ್ಸ್ ಸರ್ವಿಸ್ ಮೆನ್ಸ್ ಅಭ್ಯರ್ಥಿಗಳಾಗಿದ್ದಲ್ಲಿ ಡಿಸ್ಚಾರ್ಜ್ ಸರ್ಟಿಫಿಕೇಟ್, ಅಂದರೆ ಕೆಲಸ ಬಿಡುತ್ತಿರುವ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನನ್ನು ನೋಡುವುದಾದರೆ 10th ಪಾಸಾಗಿರಬೇಕಾಗಿರುತ್ತದೆ ಅಥವಾ PUC ಪಾಸಾಗಿರುವಂಥ ಅಭ್ಯರ್ಥಿಗಳು ಕೂಡ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಜೊತೆಗೆ ಮಿನಿಮಮ್ 50% ಮಾರ್ಕ್ಸ್ಗಳೊಂದಿಗೆ ಪಾಸಾಗಿರುವಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಈ ಹುದ್ದೆಯ ಅರ್ಜಿ ಶುಲ್ಕವನ್ನು ನೋಡುವುದಾದರೆ ಎಲ್ಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕವಿದ್ದು SC/ST ಹಾಗೂ PWBD ಅಭ್ಯರ್ಥಿ ಮತ್ತು ಮಹಿಳೆಯರಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗಿದ್ದು www.rrcjaipur.in ವೆಬ್ಸೈಟ್ಗೆ ಭೇಟಿ ನೀಡಿ
ನಿಮ್ಮ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಆ 7 ಯೂನಿಟ್ಗಳಲ್ಲಿ ಯಾವುದಾದ್ರೂ ಒಂದು ಯೂನಿಟ್ಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ. ಒಬ್ಬ ಅಭ್ಯರ್ಥಿಯು ಒಂದು ಸಲ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಒಂದು ವೇಳೆ ಒಂದು ಅಭ್ಯರ್ಥಿ ಬೇರೆ ಹೆಸರು, ತಂದೆ ಹೆಸರು ಅಥವಾ ಕಮ್ಯುನಿಟಿ, ಫೋಟೋ, ಎಜುಕೇಷನ್, ಇಮೇಲ್ ಐಡಿ ನಂಬರ್ಗಳನ್ನು ಚೇಂಜ್ ಮಾಡಿ ಅರ್ಜಿ ಸಲ್ಲಿಸಿದ್ದಲ್ಲಿ ಅಂತಹ ಅರ್ಜಿಗಳನ್ನು ರಿಜೆಕ್ಟ್ ಮಾಡಲಾಗುತ್ತದೆ. ಇನ್ನು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಅವರ ಫೋಟೋಗಳನ್ನು ಸ್ಕ್ಯಾನ್ ಮಾಡಿ ಫೋಟೋ ಅಪ್ಲೋಡ್ ಮಾಡಬೇಕಾಗಿರುತ್ತದೆ ಹಾಗೂ JPG ಮತ್ತು JPG-E ಫಾರ್ಮೆಟ್ನ ರೂಪದಲ್ಲಿ ಸಲ್ಲಿಸಬೇಕಾಗಿದ್ದು, ಅವುಗಳ ಸೈಜ್ 20 KB ಇಂದ 70 KB ಒಳಗೆ ಇರಬೇಕಾಗಿರುತ್ತದೆ ಹಾಗೂ ಅವರ ಸಿಗ್ನೇಚರ್ಗಳನ್ನು ಕೂಡ ಸ್ಕ್ಯಾನ್ ಮಾಡಿ ಕಳಿಸಬೇಕಾಗಿದ್ದು, ಇದನ್ನು JPG ಮತ್ತು JPG-E ಫಾರ್ಮೆಟ್ನಲ್ಲಿ ಕಳಿಸಬಹುದಾಗಿರುತ್ತದೆ. ಇನ್ನು ಅವುಗಳ ಸೈಜ್ ಬಂದು 20 KB ಇಂದ 30 KB ಒಳಗೆ ಇರಬೇಕಾಗಿರುತ್ತದೆ. ಲಾಸ್ಟ್ ಡೇಟ್ ಫಾರ್ ರಿಸಿಪ್ಟ್ ಆಫ್ ಅಪ್ಲಿಕೇಶನ್. RRC ತಿಳಿಸಿರುವ ಪ್ರಕಾರ 10/12/2024 ರಾತ್ರಿ 11:59 ಕಾಲಾವಕಾಶ ಇರುತ್ತದೆ. ಇನ್ನು ಈ ಫಾರ್ಮ್ SC/ST ಅಭ್ಯರ್ಥಿಗಳಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಫಾರ್ಮ್ಗಳಾಗಿದ್ದು, EWC ಮತ್ತು PWB ಅಭ್ಯರ್ಥಿಗಳಿಗೆ ಎಲ್ಲರಿಗೂ ಫಾರ್ಮ್ಗಳಿದ್ದು, ಅದು ನೋಟಿಫಿಕೇಷನ್ನ ಕೊನೆಯ ಭಾಗದಲ್ಲಿ ಸಿಗುತ್ತದೆ. ಈ ಹುದ್ದೆಯ ನೋಟಿಫಿಕೇಷನ್ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನೀಡಲಾಗಿದ್ದು, ನಾವು ತಿಳಿಸಿರುವುದು ಏನಾದರೂ ಅರ್ಥವಾಗಿಲ್ಲವೆಂದರೆ ನೋಟಿಫಿಕೇಷನನ್ನು ಓಪನ್ ಮಾಡಿ ನೋಡಬಹುದಾಗಿರುತ್ತದೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಕೆಲಸ ಹುಡುಕ್ತೀರಂತ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನಮ್ಮ ವಿಡಿಯೋನ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊತ ನಮ್ಮ ವಿಡಿಯೋನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಅಲ್ಲಿ ತನಕ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.